ಗೌತಮ ಟ್ರಸ್ಟ್ ಮೈಸೂರು ಆಯೋಜಿಸಿರುವ ಯುವಕರಿಗೆ ಜನಪದ ಕಲೆಗಳ ಅವಶ್ಯಕತೆ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ನಂಜಯ್ಯ ಹೊಂಗನೂರು ಸರ್, ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಸರ್ ಜನಪದ ಕಲೆಗಳ ಅವಶ್ಯಕತೆಗಳ ಬಗ್ಗೆ ಮಾತನಾಡಿದರು. ಈ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಇದೊಂದು ಬಹಳ ಜನಪ್ರಿಯವಾದಂತಹ ಕಾರ್ಯಕ್ರಮಗಳನ್ನ, ಜಾನಪದಕ್ಕೆ ಸಂಬಂಧಪಟ್ಟಂತ ಹತ್ತಾರು ಕಾರ್ಯಕ್ರಮಗಳನ್ನ ಬಹಳ ಕ್ರಿಯಾಶೀಲವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ. ನಾಟಕಾಧಾರಿತವಾದಂಥ ರಂಗಭೂಮಿ ಮತ್ತು ಜನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿ ಶಿಬಿರ ಅಂತ ಅವರು ಈಗಾಗಲೇ ಹೇಳಿದ್ದಾರೆ. 10 ಶಿಬಿರಗಳನ್ನು ಈಗಾಗಲೇ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ವಿಚಾರ ಸಂಕಿರಣದಲ್ಲಿ ಯುವಕರಿಗೆ ಜನಪದ ಕಲೆಗಳ ಅವಶ್ಯಕತೆ ಎನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಒಂದು ಮಾತುಕತೆಯನ್ನು, ಒಂದು ಚರ್ಚೆಯನ್ನು, ಒಂದು ಸಂವಾದವನ್ನು ಮಾಡುವಂಥ ಒಂದು ಕೆಲಸವನ್ನು ಅವರು ಬಹಳ ನಿಷ್ಠೆಯಿಂದ ಅವರು ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಉಪಸ್ಥಿತರಿರುವಂಥವರು ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜ್ ಅವರು ಜಾನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರು. ಕನ್ನಡದ ಕೋಗೆ, ಜಾನಪದ ಹಾಡುಗಳ ಕೋಗಿಲೆ ಅಂತ ಅವರು ಈಗಾಗಲೇ ಅವರು ಹೆಸರು ಬರ್ಕೊಂಡಿದ್ದಾರೆ. ಜಾನಪದ ಅಕಾಡೆಮಿ ಒಳಗಡೆ ಸದಸ್ಯರಾಗಿ ಕೂಡ ಬಹಳಷ್ಟು 20 ವರ್ಷಗಳಿಂದಲೇ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ, ಭಾರತೀಯ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಮೆರಿಕದಲ್ಲಿರ್ತಕ್ಕಂಥ ಅಕ್ಕ ಕಾರ್ಯಕ್ರಮದಲ್ಲಿ ಕೂಡ ಅವರು ಕಾರ್ಯಕ್ರಮಗಳನ್ನು ನೀಡಿ ಬಹಳ ಜನಪ್ರಿಯವಾದಂಥ ಹಾಡುಗಾರರು ಕೂಡ ಅವರು. ಅವರಿಗೆ ಇನ್ನೂ ಸಾಕಷ್ಟು ಸ್ಥಾನಮಾನಗಳು ಸಿಗಬೇಕು. ಅವರಿಗೆ ಹಂಪಿ ಅಂತಕ್ಕಂಥ ಯೂನಿವರ್ಸಿಟಿ ನಡೋಜ ಅನ್ನುವಂಥ ಪ್ರಶಸ್ತಿ ಕೂಡ ಅವರು ಬರಬೇಕು. ಅವೆಲ್ಲವೂ ಬಂದರೆ ಅವರಿಗೆ ಅವರ ಸಾಧನೆಗೆ, ಅವರ ಸೇವೆಗೆ ಮಾನ್ಯತೆ ಸಿಗುತ್ತೆ ಅನ್ನೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ತಳಕಾರವರು, ಅಧ್ಯಕ್ಷರು ಗೌತಮ ಟ್ರಸ್ಟ್ ಮೈಸೂರು, ಮತ್ತು ಅವರ ಸಹೋದರ ಬಿ ಶ್ರೀಧರ್ ಮೂರ್ತಿ ಮತ್ತು ಅವರ ತಂಡದವರು ಮತ್ತು ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಮಾಧ್ಯಮದ ಬಂಧುಗಳು, ಬಾಳೆಯಲೆ ಸೋಮಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ಕೃಷ್ಣಮೂರ್ತಿ ಅವರನ್ನ ಕೇಳಿದೆ. ಅಧ್ಯಾಪಕರು ಕೂಡ ಇದ್ದಾರೆ, ಇಲ್ಲಿ ಉದ್ಯೋಗಿಗಳು ಕೂಡ ಇದ್ದಾರೆ, ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, PU ಕಾಲೇಜು, ಡಿಗ್ರಿ ಕಾಲೇಜು, PG ಕಾಲೇಜು, ಡಿಪ್ಲೊಮಾ ಕಾಲೇಜು ಎಲ್ಲರನ್ನೂ ಸಂಕೀರ್ಣಗೊಳಿಸಿ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣ. ಎಲ್ಲರನ್ನೂ ಹಿಡಿದಿರುವ ಕೆಲಸ ಇದೆಲ್ಲ. ಜಾನಪದವನ್ನು ಉಳಿಸುವ, ಬೆಳೆಸುವ ಸಂದರ್ಭದಲ್ಲಿ ಇಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ತಂದು ಸೇರಿಸಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವರನ್ನ ಸೃಜನಶೀಲಗೊಳಿಸುವ, ಪರಂಪರೆಗೆ ಮತ್ತಷ್ಟು ಅವರನ್ನ ಹಚ್ಚುವ ಒಂದು ಕೆಲಸದ ಕಡೆ ಸೇರಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಿಲ್ಲ ದೊಡ್ಡ ಚಾಲೆಂಜು. ಆ ಚಾಲೆಂಜ್ ಅಲ್ಲಿ ಅವರು ಕಳೆದ 10-20 ವರ್ಷದಿಂದ ಕೃಷ್ಣಮೂರ್ತಿ ತಳಗಾರ್ ಅವರು ಯಶಸ್ವಿಯಾಗಿದ್ದಾರೆ. ಅವರು ಮುಂದೂ ಕೂಡ ಇಂಥ 10 ಕಾರ್ಯಕ್ರಮಗಳನ್ನ ಅವರು ಮಾಡ್ತಾರೆ. 80 ವರ್ಷಗಳು ಸಾಮಾನ್ಯ ಅಲ್ಲ. ಈಗಾಗಲೇ ಕೂಡ ನೀವು 20 ವರ್ಷಗಳಷ್ಟು ಜೀವನವನ್ನು ಕಳೀತಾ ಇದ್ದೀರಿ. ಇನ್ನು ಮುಂದೆ ಆದರೂ ಕೂಡ ನನ್ನ ಜೀವನವನ್ನು ಹೇಗೆ, ನನ್ನ ಹೆಜ್ಜೆಗಳನ್ನು ಇಡಬೇಕು ಅನ್ನುವ ಆಶಯದ ಒಳಗೆ ಇವತ್ತು ನಿಜವಾಗಲೂ ನನಗೆ ಒಂದು ತನ್ನ ಬೆನ್ನಿಗೆ ಜಾನಪದವನ್ನು ಕಟ್ಟಿಕೊಂಡು ಇವತ್ತಿನ ಯುವಕರ ಬೆನ್ನಿಗೆ ಕಟ್ಟಬೇಕು ಅನ್ನುವಂಥ ಒಂದು ತುಡಿತ ಇರತಕ್ಕಂಥ ಕೃಷ್ಣಮೂರ್ತಿ. ಇವರಿಗೆ ನಿಜವಾಗ್ಲೂ ಕೂಡ ಅಷ್ಟು ಸುಲಭವಾಗಿ ನಾನು ಒಪ್ಪೋಣ ಅಲ್ಲ, ಅಷ್ಟು ಸುಲಭವಾಗೂ ಕೂಡ ಬರುವವನು ಅಲ್ಲ. ಪ್ರೊಫೆಸರ್ ರಂಜಪ್ಪ ಅವರು ಮಾತನಾಡುವಾಗ ನನಗೆ ಬಹಳ ಸಂತೋಷ ಆಯಿತು. ಏನು ಅಂದ್ರೆ, ನೀವು ಜನಪದವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಜೀವನದಲ್ಲಿ ನುಡಿಸ್ಕೊಂಡ್ರೆ, ಜೀವನದಲ್ಲಿ ದುಡಿಸ್ಕೊಂಡ್ರೆ ನೀವು ಹೇಗೆ ಪ್ರಶಸ್ತಿಗಳನ್ನು ತಗೊಳ್ಬಹುದು ಅನ್ನುವಂಥ ಆಶಯದಲ್ಲಿ ಪ್ರೊಫೆಸರ್ ರಂಜಪ್ಪ ಮಾತಾಡ್ತಾರೆ. ನನಗೆ ಬಹಳ ಸಂತೋಷ ಆಯಿತು ಕೂಡ. ನನಗೆ ಕೃಷ್ಣಮೂರ್ತಿ 3 ದಿನ ಹಿಂದೆ ನನಗೆ ಈ ಥರ ಮಾಡಬೇಕಲ್ಲ ಅಂತ ಮಾಡಿದಾಗ ನಾನು ಬಹಳ ಖಚಿತವಾಗಿ ಹೇಳಿದೆ, ಯಾರಾದ್ರು ಮಾಡ್ತಾರೆ. ಮುಂದೆ ಕಲಾಮಂದಿರ ಕಾರ್ಯಕ್ರಮ ಬಂದಿದೆ. ಏನೇ ಆಗಲಿ ವಿದ್ಯಾರ್ಥಿಗಳೇ, ನಿಮ್ಮ ಜೀವನದ ಉತ್ಸಾಹವನ್ನು ಕಡಿಮೆ ಮಾಡಿಕೊಳ್ಳಿ. ಜನಪದರು ಯಾವ ಜೀವನದ ಉತ್ಸಾಹವನ್ನು ಕಡಿಮೆ ಮಾಡಿಕೊಂಡಿರಲಿಲ್ಲ.
ಅನೇಕ ಸಂಕಷ್ಟಗಳಿಗೆ ಬಂದಿದ್ದವರು, ಅನೇಕ ಸಂಕಷ್ಟಗಳನ್ನು ನೋಡಿದವರು, ಅನೇಕ ಸಂಕಷ್ಟಗಳನ್ನು ಅನುಭವಿಸಿದವರು, ಅನೇಕ ಸಂಕಷ್ಟಗಳಿಂದ ಆಚೆ ಬಂದವರು, ಅನೇಕ ಸಂಕಷ್ಟಗಳಿಂದ ಸತ್ತು ಹೋದವರು. ಬೆಳಗ್ಗೆ 4 ಗಂಟೆಗೆ ಎದ್ದು ನೀವು ಸೋಪಾನೆ ಗೀತೆಯನ್ನು ಹಾಡಿದಾಗ ನನಗೆ, ನಾನು ಆಮೇಲೆ ಹೇಳ್ತೀನಿ, ಹೇಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ನಿಮ್ಮ ಅಜ್ಜಿ ರಾಗಿ ಗೀಸ್ತಿದ್ರು ಅಂತ ರಾಗಿ ಕಲ್ಲು ನೀವು ನೋಡಿದ್ರಿ. ಓಕೆ, ಬೀಸಿಲ್ಲ. ಓಕೆ, ಬರಲಿ, ಎಷ್ಟು ಬೀಸಿದ್ರು ಅದು ಗೊತ್ತಿಲ್ಲ. ನಮ್ಮ ಅಜ್ಜಿ ನಮ್ಮಲ್ಲಿ 15 ಜನಕ್ಕೆ ರಾಗಿ ಬೀಸುವಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು, ಅಕ್ಕ ಸರಸ್ವತಿ ಎತ್ಲಾಗೆ ಹೋಗಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ. ಅಕ್ಕ ಸರಸ್ವತಿ ಎತ್ಲಾಗೆ ಹೋಗಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ, 1,000 ಪದವ ಕೈಯಲ್ಲಿ ಹಿಡ್ಕೊಂಡು ಬಂದೀವಿ ಬಾರೋ ಬಸವಣ್ಣ, ಬಂದೀವಿ ಬಾರೋ ಬಸವಣ್ಣ. ನಾಡೆಲ್ಲ ನಲಿಯಲಿ, ಬೀಡೆಲ್ಲ ಬೆಳೆಯಲಿ, ನಾಡೆಲ್ಲ ನಲಿಯಲಿ, ಬೀಡೆಲ್ಲ ಬೆಳೆಯಲಿ, ನಾಡು ನುಡಿ ಹಬ್ಬ ಹರಡಲಿ, ಈ ನಾಡು ನುಡಿ ಹಬ್ಬ ಹರಡಲಿ, ನಾಡೊಳೆಯ ರಾಜನಿಗೆ ಹೇಳ್ತಿದ್ರು, ನಾಡು ನುಡಿ ಹಬ್ಬ ಹರಡಲಿ ನಾಡೊಳೆಯ, ನಾಡು ಒಲವುಗೊಂಡು ಬಾಳಲಿ, ನಾಡು ಒಲವುಗೊಂಡು ಬಾಳಲಿ. ಅಕ್ಕ ಸರಸ್ವತಿ ಎತ್ಲಾಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ. ಅಕ್ಕ ತಂಗೆ ನಾವು, ಅಕ್ಕ ತಂಗೆ ನಾವು, ಕಟ್ಟೆ ಮೇಲೆ ನೋಡ್ಕೊಂಡು, ಕಟ್ಟೆ ಮೇಲೆ ನಿಂತ್ಕೊಂಡು, ಅಕ್ಕ ನೋಡಕ್ಕ ತವರೂರ, ಅಕ್ಕ ನೋಡಕ್ಕ ತವರೂರ ದಾರಿ, 101 ತೇರು ಹರಿದಾವೋ, 101 ತೇರು ಹರಿದಾವೋ. ಅಕ್ಕ ಸರಸ್ವತಿ ಎತ್ಲಾಗೆ ಹೋದಮ್ಮ, ಅಕ್ಕ ಸರಸ್ವತಿ ಎತ್ಲಾಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ.